ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋನ್ಯೂಮರಾಲಜಿಸ್ಟ್ ರಾಧಶ್ರೀ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಕೇಮದ್ರೋಮ ಯೋಗದ ಬಗ್ಗೆ ತಿಳ್ಕೊಳ್ಳೋಣ. ಅಂದ್ರೆ ಯೋಗ ಹೇಗೆ ಅಥವಾ ದೋಷ ಹೇಗೆ. 90% ನನ್ನ ಚಾನಲ್ ಯಾವತ್ತು ನಾನು ದೋಷದ ಈ ಪದನ ಬಳಸೋದೇ ಇಲ್ಲ. ದೋಷ ಅಂತ ಹೇಳಿ ಹುಟ್ಟಿದಾಗಿಂದ ಸಾಯೋವರೆಗೂ ಪ್ರತಿಯೊಬ್ಬರಿಗೂ ದೋಷಗಳು ಬರುತ್ತೆ ಹೋಗುತ್ತೆ. ಹಾಗೆ 90% ಕೇಸಲ್ಲಿ ದೋಷ ಇಲ್ಲದೆ ಹುಟ್ಟೋನು ಮನುಷ್ಯನೇ ಅಲ್ಲ. ಸೊ ಹಾಗಾಗಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ ದೋಷಗಳಿಗೆ ಏನು ಪರಿಹಾರ ಮಾಡ್ಕೋಬೇಕು, ಯಾವಾಗ ಮಾಡ್ಕೋಬೇಕು, ಮಾಡ್ಕೊಳ್ಲಿಲ್ಲ ಅಂದ್ರೆ ಏನು ಪ್ರಾಬ್ಲಮ್, ಮಾಡ್ಕೊಂಡ್ರೆ ಎಷ್ಟರ ಮಟ್ಟಿಗೆ ಪ್ರಾಬ್ಲಮ್. ಸೊ ಇಷ್ಟೇನೆ, ದೋಷ ಇಲ್ಲದೆ ಹುಟ್ಟುವ ಯಾವ ವ್ಯಕ್ತಿನೂ ಇಲ್ಲ. ಸೊ ಹಾಗಾಗಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬನ್ನಿ, ಇದೊಂದು ಲೈವ್ ಎಕ್ಸಾಂಪಲ್ ತೋರಿಸ್ತೀನಿ ನಿಮ್ಗೆ. ಚಾರ್ಟ್ ಅಲ್ಲಿ ಇವರು ಜಾತಕ ತೋರಿಸ್ಲಿಕ್ಕೆ ಹೋಗಿದ್ದಾರೆ. ಈಗ ಯಾರ ಮೇಲೆ ಬ್ಲೇಮ್ ಅಂತ ತಗೋಬೇಡಿ. ಎಂಡ್ ಆಫ್ ದ ಡೇ ಅವರವರ ಕರ್ಮಕ್ಕೆ ತಕ್ಕ ಹಾಗೆ ಅವ್ರಿಗೆ ಗುರುಗಳು ಸಿಗ್ತಾರೆ. ನಿಮಗೆ ಐಫೋನ್ ಯಾವತ್ತಿದ್ರು ಬ್ರ್ಯಾಂಡೆಡ್ ಬಿಕಾಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ ಆ್ಯಂಡ್ ಚೈನಾ ಸೆಟ್. ನಾರ್ಮಲ್ ಆಂಡ್ರಾಯ್ಡ್ ಚೈನಾ ಸೆಟ್ ಏನು ಬರುತ್ತಲ್ವಾ, ಸೊ ಅದು ಕೂಡ ನಿಮಗೆ ಕಡಿಮೆ ಕಾಸ್ಟಲ್ಲಿ ಹೆಚ್ಚು ಫೀಚರ್ಸು ಸಿಗುತ್ತೆ, ತೊಂದರೆ ಇಲ್ಲ. ಇಲ್ಲಿ ಡಿಫ್ರೆನ್ಸ್ ನೋಡ್ಕೊಳ್ಳಿ. ಐಫೋನ್ ಯೂಸ್ ಮಾಡಿರುವಂತಹ ವ್ಯಕ್ತಿ ನಾರ್ಮಲ್ ಫೋನ್ ಯೂಸ್ ಮಾಡೋಕ್ಕೆ ಅವರು ಕಂಫರ್ಟಬಲ್ ಇರೋದಿಲ್ಲ. ಅಂದರೆ ಅತ್ಯಂತ ಜ್ಞಾನ ಹೆಚ್ಚು ಇರುವಂತಹ ವ್ಯಕ್ತಿಗಳು ಸೊ ನಾರ್ಮಲ್ ವೇಷಧಾರಣೆನೋ ಅಥವಾ ಈ ಡ್ರೆಸ್ ಕೋಡ್ ನೋಡಿನೋ ಹೋಗಿನೋ ಅಥವಾ 100 ರೂಪೀಸ್ 200 ರೂಪೀಸ್ ಇಟ್ಟು ಚಾರ್ಟ್ ಕೇಳ್ಕೊಂಡು ಹಂಗಂತ ಲಕ್ಷ ಫೀಸ್ ಕೊಟ್ರೆ ಮಾತ್ರ ಒಳ್ಳೆ ಗುರುಗಳ, ಆ ಥರನೂ ಅಲ್ಲ. ಸೊ ನಿಮ್ಗೆ ಯಾವ ಥರ ಗುರುಗಳು ಸಿಗ್ತಾರೆ ಅನ್ನೋದು ನಿಮ್ಮ ಮೇಲೆ ಬಿಟ್ಟಿದ್ದು. ಅವರುಗಳು ಹೆದರ್ಸಿ ಬೆದರ್ಸಿ ಈ ಚಾರ್ಟ್ ಬನ್ನಿ, ಈ ಚಾರ್ಟ್ಗೆ ಪೇರೆಂಟ್ಸ್ಗೆ ಹೇಗೆ ಭಯ ಪಡಿಸಿದ್ದಾರೆ ಅಂತ ನಿಮಗೆ. ಈ ಜಾತಕನು ಅಂತ ಹೇಳಿದೆ, ನೀವು ಯಾರಾದರೂ ರಿಸರ್ಚ್ ಮಾಡ್ತಾ ಇರೋರು ಮಾಡ್ಕೊಳ್ಳಿ. 17/3/2016 ಇದು ಬರ್ತ್ ಪ್ಲೇಸ್ ಹೇಳೋದಿಲ್ಲ ಬಿಕಾಸ್ ಬೇಡ. ಹಾಗಾಗಿ ಟೈಮ್ ಬಂದು 12:57. ಸೊ ಲಗ್ನದ ಡಿಗ್ರಿ 15 ಡಿಗ್ರಿ ಬರುತ್ತೆ. ಓಕೆನಾ. ಮಿಥುನ ಲಗ್ನದಲ್ಲೇ ಚಂದ್ರ. ಓಕೆ. ನೆಕ್ಸ್ಟ್ 3ನೇ ಮನೆಯಲ್ಲಿ ಗುರು ಮತ್ತೆ ರಾಹು. ಆದ್ರೆ ಗುರು ರೆಟ್ರೋಗ್ರೇಡ್ ಇಲ್ಲೇ ಇರೋದು ವಿಷಯ. ಬನ್ನಿ ನೆಕ್ಸ್ಟ್ 6th ಹೌಸ್ ಅಲ್ಲಿ 6th ಲಾರ್ಡ್ ಪ್ಲಸ್ ಸ್ಯಾಟ್ರನ್, 8th ಲಾರ್ಡ್ ಅಂಡ್ 9th ಲಾರ್ಡ್. ನೆಕ್ಸ್ಟ್ 10th ಹೌಸ್ ಅಲ್ಲಿ ಸನ್ನು. ಸೊ ಉಳಿದಂತಹ ಮರ್ಕಿರಿ, ವೀನಸ್, ಮರ್ಕರಿ ಕಂಬಸ್ಟ್ ಆಗಿದೆ, ವೀನಸ್, ಕೇತು, ಇಷ್ಟು ಗ್ರಹಗಳು ಇದು D1 ಅಲ್ಲಿ ಇಲ್ಲಿದ್ದಾರೆ. ಓಕೆನಾ. ಈ ಜಾತಕನು ಅಂದ್ರೆ ಇವ್ರ ತಂದೆ ಚಾರ್ಟ್ ಕೇಳಲಿಕ್ಕೆ ಹೋಗಿದ್ದಾರೆ ಒಬ್ರು ಯಾರೋ ಅಸ್ಟ್ರಾಲಜರ್ಸ್ ಹತ್ರ. ಸೊ ಅವ್ರು ಹೇಳಿ ಕಳಿಸ್ಬಿಟ್ಟಿದ್ದಾರೆ, ಜಾತಕದಲ್ಲಿ ಏನೇ ಯೋಗಗಳಿದ್ರು ಕೇಮದ್ರೋಮ ದೋಷ ಇದೆ, ನಿಮ್ಮ ಮಗುಗೆ ಈ ತರ ಕಂಟಕ ಅಥವಾ ಸಮಸ್ಯೆ ಈ ತರ ಹೇಳಿ ಕಳಿಸ್ಬಿಟ್ಟಿದ್ದಾರೆ. ಒಂದ್ ಅರ್ಥ ಮಾಡ್ಕೊಳ್ಳಿ, ಚಂದ್ರನಿಂದ ಹಿಂದೆ ಅಥವಾ ಮುಂದೆ ಯಾವುದೇ ಗ್ರಹ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಅದನ್ನ ನಾವು ಕೇಮದ್ರೋಮ ಯೋಗ ಅಥವಾ ದೋಷ, ಇಲ್ಲಿ ಯೋಗ ಬರೋದಿಲ್ಲ ದೋಷ ಅಂತ ತಗೋತೀವಿ. ಅಂದ್ರೆ ಪುಟ್ಟ ಮಗುನ, ಸೊ 1 year ಅಥವಾ 6 month ಬೇಬಿನ ಒಬ್ಬನ್ನೇ ನೀವು ಬಿಟ್ಬಿಟ್ಟು ಸೊ ನೀವು ಹೋದ್ರೆ ಆ ಒಂದು ಭಯ ಇರುತ್ತಲ್ಲ, ಆ ತರ. ಚಂದ್ರ ಸ್ಮೂತ್ ಪ್ಲಾನೆಟ್ ಹಾಗಿರೋದ್ರಿಂದ. ಆದ್ರೆ ಈ ಚಾರ್ಟ್ ಅಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ, ಹೇಳ್ತೀನಿ ಬನ್ನಿ. ಸೊ ಈ ಚಾರ್ಟ್ಗೆ ಕೇಮದ್ರೋಮ ದೋಷ ಬರೋದಿಲ್ಲ. ಯಾಕೆ ಮೇಡಮ್, ಹಿಂದೆ ಮುಂದೆ ಯಾವುದೇ ಗ್ರಹ ಇಲ್ವಲ್ಲ? ಹೌದು, ನೀವು ಕೇಳಿರೋ ಪ್ರಶ್ನೆ ಕರೆಕ್ಟ್. ನಾರ್ಮಲ್ ಅಸ್ಟ್ರಾಲಜರ್ಸ್ಗೂ ರಿಸರ್ಚ್ ಓರಿಯೆಂಟೆಡ್ ಅಸ್ಟ್ರಾಲಜರ್ಸ್ಗೂ ಇರುವಂತಹ ವ್ಯತ್ಯಾಸ ಈ ವಿಡಿಯೋದಲ್ಲಿ ತಿಳ್ಕೊಳ್ಳಿ. ರೂಲ್ ಇದೆ. ರೂಲ್ ನಂಬರ್ 1 ಏನ್ ಗೊತ್ತಾ? ಚಂದ್ರನಿಂದ ಅಥವಾ ಲಗ್ನದಿಂದ, ಓಕೆ, ಇವರು ಚಂದ್ರನಿಂದನೇ ದೋಷ ತಗೊಂಡಿರೋದ್ರಿಂದ ನಾವಿಲ್ಲಿ ಚಂದ್ರನಿಂದನೇ ಕೌಂಟ್ ಮಾಡೋಣ. ಚಂದ್ರನಿಂದ ಜಾತಕದಲ್ಲಿ 1, 4, 7, 10 ಅಂದ್ರೆ ಕೇಂದ್ರದಲ್ಲಿ 1, 4, 7, 10 ಚಂದ್ರನಿಂದ 1, 4, 7, 10 ಯಾವುದಾದರೂ ಶುಭ ಗ್ರಹಗಳಿದ್ದಾಗ ಈ ದೋಷ ನಲಿಫೈಡ್ ಆಗುತ್ತೆ. ಕ್ಲಿಯರ್? ಎಸ್, ಅದೊಂದು ಖುಷಿ ವಿಚಾರ. ಇಲ್ಲಿ 10ನೇ ಮನೆಯಲ್ಲಿ ಯಾರಿದ್ದಾರೆ ಕೇಂದ್ರದಲ್ಲಿ? 1, 4, 7, 10 ಅಲ್ಲಿ ಸೂರ್ಯಗ್ರಹರಿದ್ದಾರೆ. ಸೊ ಹಾಗಾಗಿ ಈ ವ್ಯಕ್ತಿಗೆ ಈ ದೋಷ ಬರೋದಿಲ್ಲ. ಇಲ್ಲಿಗೆ ಅರ್ಥ ಮಾಡ್ಕೊಳ್ಳಿ. 2ನೇ ಪಾಯಿಂಟ್ ಬನ್ನಿ. 2ನೇ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ಜುಪಿಟರ್ ರೆಟ್ರೋಗ್ರೇಡ್ ಅಂದ್ರೆ ಸಿಂಹ ರಾಶಿಯಲ್ಲಿರುವಂತಹ ಗ್ರಹ ರೆಟ್ರೋಗ್ರೇಡ್ ಆದಾಗ ಹಿಂದಿನ ಮನೆ ಅಂದ್ರೆ ಉಚ್ಚ ಕರ್ಕಾಟಕ ಮನೆಯನ್ನು ಫಲಾನ ಕೊಡುತ್ತೆ. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಎಲ್ಲಿ ಬಂತು ಇಲ್ಲಿ ಕೇಮದ್ರೋಮ ದೋಷ? ಅರ್ಥ ಮಾಡ್ಕೋಬೇಕು.
ಸುಮ್ನೆ ಯೂಟ್ಯೂಬಲ್ಲಿ ಬರೋರೆಲ್ಲ ಅಸ್ಟ್ರಾಲಜರ್ಸ್ ಅಂತ ತಿಳ್ಕೊತೀರಾ, ಇಲ್ಲ ಅಲ್ಲೆಲ್ಲೋ ಗಿಳಿಶಾಸ್ತ್ರ ಹೇಳೋರು. ಆಕ್ಚುಲಿ ಒಂದ್ ವಿಷಯ ಹೇಳ್ಬೇಕು, ಬ್ಯಾಂಗ್ಳೂರಲ್ಲಿ ಯಾರಾದ್ರೂ ಗಮನಿಸಿದ್ರೆ, ಬ್ಯಾಂಗ್ಳೂರಲ್ಲಿ ಇರೋರು ಗಮನಿಸಿದ್ರೆ ಅಬ್ಸರ್ವ್ ಮಾಡ್ಕೊಳ್ಳಿ, ಇಸ್ಕಾನ್ ಮುಂದೆ ಆ ರೋಡ್ ಇದೆಯಲ್ಲ, 6 ರಿಂದ 8 ಜನ ಗಿಳಿಶಾಸ್ತ್ರ ಹೇಳೋರು ಇವಾಗ್ಲೂ ಇದ್ದಾರೆ. ರೀಸೆಂಟ್ ಆಗಿ ವಿಸಿಟ್ ಕೊಟ್ಟಾಗ ನಾನು ಅಬ್ಸರ್ವ್ ಮಾಡಿದೆ, ಇವಾಗ್ಲೂ ಜನ ಅವ್ರ ಹತ್ರ ಜ್ಯೋತಿಷ್ಯ ಕೇಳ್ಕೊತಾ ಇದ್ದಾರೆ. ಅಂದ್ರೆ ಗಿಳಿ ತಂದು ಆ ಕಾರ್ಡ್ ಹಾಕುತ್ತಲ್ಲ, ಅಂದ್ರೆ ಇನ್ನೂ ಅಪ್ಡೇಟ್ ಆಗಿಲ್ವಾ, ಸೊ ಎಲ್ಲಿ ಮಿಸ್ಟೇಕ್ಸ್ ಆಗ್ತಾ ಇದೆ, ಎಷ್ಟೊಂದು ಕರ್ಮಾಸ್ ಇದೆಯಾ ಅಪ್ಡೇಟ್ ಆಗದೆ. ಜಸ್ಟ್ ಅಲ್ಲಿ ನೋಡಿ ನನ್ಗೆ ಶಾಕ್ ಆಯ್ತು. ಸೊ ಹಾಗಾಗಿ ಇರ್ಲಿ, ತೊಂದ್ರೆ ಇಲ್ಲ. ಸೊ ಇಲ್ಲಿ ನೋಡಿ, ಗುರು ರೆಟ್ರೋಗ್ರೇಡ್ ಆದಾಗ 50-50, ಈ ಮನೆಯ ಫಲನೂ ನಿಮ್ಗೆ ಸಿಗುತ್ತೆ, ಈ ಮನೆಯ ಫಲನೂ ನಿಮ್ಗೆ ಸಿಗುತ್ತೆ. ಅವಾಗ ಚಂದ್ರನಿಗೆ ಗುರುವಿನ ಸಪೋರ್ಟು ಸಿಕ್ತು, ಮತ್ತೆ ಕೇಂದ್ರದಲ್ಲಿ 10ನೇ ಮನೆಯಲ್ಲಿ ಸೂರ್ಯನ ಸಪೋರ್ಟು ಸಿಕ್ತು. ಕ್ಲಿಯರ್ ಆಯ್ತಾ? ಈ ಜಾತಕನಿಗೆ ಈ ದೋಷ ಬರೋದಿಲ್ಲ. ಇನ್ನು ನಾಡಿ ಪ್ರಕಾರ ಹೋಗೋದಾದ್ರೆ, ಶುಭ ಗ್ರಹ ಆದಂತಹ ಬುಧ ಮತ್ತೆ ಶುಕ್ರ ಎರಡೂ ಟ್ರೈನ್ ಅಲ್ಲಿ ಕನೆಕ್ಟಿವಿಟಿ ಬರುತ್ತೆ. ಓಕೆ, ಸೊ ಹಾಗಾಗಿ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ದೋಷದಿಂದ ಯಾರು ಈ ವಿಷಯ ಹೇಳಿ ಕಳ್ಸಿದಾರಲ್ಲ, ಈ ಒಂದು ಪೇರೆಂಟ್ಸ್ಗೆ ಭಯ ಹಿಡಿಸಿ ಟೆನ್ಷನ್ ಮಾಡಿ, ಸೊ ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು. ಅಥವಾ ನಿಮ್ಗಳಿಗೆ ಈ ತರ ಯಾರಾದ್ರೂ ಹೇಳಿದ್ರೆ, ಅಥವಾ ನೀವು ಚಾರ್ಟ್ ಅನಾಲಿಸಿಸ್ ಮಾಡೋ ಹಾಗಿದ್ರೆ ನೋಡ್ಕೊಳ್ಳಿ. ಇನ್ನ ನವಾಂಶಕ್ಕಂತೂ 90% ಜನ ಹೋಗೋದೇ ಇಲ್ಲ, ಅಷ್ಟು ಟೈಮ್ ಯಾರಿಗೂ ಇರೋದು ಇಲ್ಲ. ಬನ್ನಿ, ಅಂದ್ರೆ ನಿಮಗೆ ಬೇರೆ ಕೆಲಸ ಇಲ್ವಾ, ನಿಮ್ಗೆ ಇದೆಯಾ ಟೈಮು ಅಂತಲ್ಲ, ಕೊಡೋ ಮಾಹಿತಿನ ನೀಟಾಗಿ ಕೊಡ್ಬೇಕು. ನವಾಂಶ ವಿಶ್ಲೇಷಣೆ ಮಾಡದೆ ಹೇಳುವ ಯಾವುದೇ ಪ್ರಿಡಿಕ್ಷನ್ಸು ಸೊ ಜಸ್ಟ್ ತಾತ್ಕಾಲಿಕ ಅಷ್ಟೇನೆ. ಇಲ್ಲಿ ಬನ್ನಿ, ನವಾಂಶದಲ್ಲಿ ಕುಂಭ ಲಗ್ನ, ಸೊ ಚಂದ್ರ ಲಗ್ನದಿಂದ 3ನೇ ಮನೆಯಲ್ಲಿದ್ದಾರೆ. ಸೊ ಇವ್ರಿಗೆ ಇಲ್ಲಿ ಬನ್ನಿ, ಇಲ್ಲಿ ನೋಡಿ, ಗುರುಗ್ರಹರು ಸಮಸಪ್ತಮದಲ್ಲಿ ತುಲಾ ರಾಶಿಯಲ್ಲಿ ಇದ್ದಾರೆ. ಅಲ್ಲೂ ಕೂಡ ಅವ್ರಿಗೆ ಕೇಂದ್ರದಲ್ಲಿ ಅಂದ್ರೆ 7th ಹೌಸ್ ಅಲ್ಲಿ ಬಂತು. ಸೊ ನಾನು ಬರೀ 2 ಪ್ಲಾನೆಟ್ ಇಲ್ಲಿ ಬರ್ದಿದ್ದೀನಿ, ಮರ್ಕಿರಿ, ಕೇತು, ಸನ್ ಇಲ್ಲಿದೆ ಕರ್ಕಾಟಕದಲ್ಲಿ, ಮಾರ್ಸ್ 8th ಹೌಸ್, ರಾಹು 11th ಹೌಸ್ ಅಂಡ್ ವೀನಸ್ ಸ್ಯಾಟರ್ನ್. ನಾನಿಲ್ಲಿ ಕಂಪ್ಲೀಟ್ ಜಾತಕ ಅನಾಲಿಸಿಸ್ ಮಾಡಕ್ ಹೋಗ್ತಿಲ್ಲ ನಿಮ್ಗೆ, ಫಸ್ಟ್ ಇಲ್ಲಿ ಕ್ಲಾರಿಫೈ ತಗೊಳ್ಳಿ. ಇಲ್ಲೇ ಚಾರ್ಟ್ ಅಲ್ಲೇ ಇದೆ, D1 ಅಲ್ಲೇ ಇದೆ. ಅಲ್ಲಿ ಸಿಗ್ಲಿಲ್ಲ ಅಂದಾಗ ನೀವು D9ಗೆ ಬನ್ನಿ ಕನ್ಫರ್ಮೇಶನ್ಗೋಸ್ಕರ. ಇಲ್ಲಿ ಕೂಡ ನೀವು ಹೇಳಿ ಗುರು ರೆಟ್ರೋ ಅಲ್ವಾ, ಹಾ ಇಲ್ಲಿ ರೆಟ್ರೋ 50-50, ಇಲ್ಲೂ 50 ಕೊಡುತ್ತೆ, ಇಲ್ಲೂ 50 ಕೊಡುತ್ತೆ. ಸೊ ಹಾಗಾಗಿ ಈ ತರ ಇದ್ದಾಗ ಭಯ ಪಡೋ ಅವಶ್ಯಕತೆ ಇಲ್ಲ. ಓಕೆ, ಈಗ ಮಗುವಿಗೆ ನಡೀತಾ ಇರುವಂತಹ ದಶ ಗುರು ಮಹಾದಶ. ಓಕೆ, ಗುರು ಮಹಾದಶ ಮುಗಿದ ನಂತರ ಶನಿ ಮಹಾದಶ ಪ್ರಾರಂಭ ಆಗುತ್ತೆ. ಆದ್ರೆ ಲಗ್ನದಲ್ಲಿನೇ ಚಂದ್ರ ಇರೋದ್ರಿಂದ, ಡೆಫಿನೆಟ್ಲಿ ಕೇತು ಟ್ರಯಾಂಗಲ್ ಅಲ್ಲಿ ಕನೆಕ್ಟ್ ಆಗಿರೋದ್ರಿಂದ, ಸೊ ಖಂಡಿತವಾಗ್ಲೂ ಬೇರೆ ಅಂದ್ರೆ ಚಂದ್ರನಿಂದ ಈ ದೋಷ ಬಂದಿಲ್ಲ, ಅಥವಾ ಈಗ ಹೇಳ್ತಿದ್ದೀನಲ್ವಾ, ಈ ಪ್ರಿಡಿಕ್ಷನ್ ಚಂದ್ರನಿಂದ ಬಂದಿಲ್ಲ ಮಗುವಿಗೆ. ಹಾಗಾಗಿ ಓವರ್ ಕನ್ಫ್ಯೂಷನ್ ಅಥವಾ ಫಿಯರು ಅಥವಾ ಮೆಮೊರಿ ಲಾಸು, ಮರ್ಕ್ಯುರಿ ಕೇತು ಕಾಂಬಿನೇಷನ್ ಇರೋದ್ರಿಂದ ಇವೆಲ್ಲವೂ ಬರುತ್ತೆ. ಕ್ಲಿಯರಾ? ಆದ್ರೆ ಈ ಜಾತಕನಿಗೆ ತೊಂದರೆಗಿಂತ ಇವರ ತಂದೆಗೆ ಹೆಚ್ಚು ತೊಂದರೆ. ತಂದೆಗೆ ಹೆಚ್ಚು ತೊಂದರೆ ಯಾವ ರೀತಿ? ಕೋರ್ಟು ಕೇಸು, ಲಿಟಿಗೇಷನ್ಸು, ಪೇಪರ್ ವರ್ಕ್ ಪ್ರಾಬ್ಲಮ್ಮು, ಕೆಟ್ಟ ಹೆಸರು, ಅನ್ವಾಂಟೆಡ್ ಪ್ರಾಬ್ಲಮ್ಸ್ ಅಲ್ಲಿ ಸಿಕ್ಕಾಕೊಳ್ಳೋದು, ಇದು ತಂದೆಗೆ ಸಮಸ್ಯೆ ಈ ಜಾತಕನಿಂದ. ಆದ್ರೆ ಈ ಮಗುವಿಗೆ ಈ ದಶದಲ್ಲಿ ಸಮಸ್ಯೆ ಇಲ್ಲ. ಅಂಡ್ ಎರಡನೇ ನೋಡಿ, ಗುರು ರಾಹು ಕಾಂಬಿನೇಷನ್ 3rd ಹೌಸ್, 3ನೇ ಮನೆ ಗುರುನ ನಾವು ಮರಣಕರಣಕ ಸ್ನಾನ ಅಂತ ತಗೋತೀವಿ. ಸೊ ಹಾಗಾಗಿ ಸಪ್ತಮಾಧಿಪತಿ ಮತ್ತೆ ದಶಮಾಧಿಪತಿ ವಿತ್ ರಾಹು ಜೊತೆ ಇರೋದ್ರಿಂದ ಗುರು ಚಾಂಡಾಳ ಯೋಗ ಬರೋದ್ರಿಂದ ಇದು ಅವ್ರು ರೆಮಿಡೀಸ್ ಮಾಡ್ಕೋಬೇಕು ಅವ್ರ ಚಾರ್ಟಿಗೆ. ಪ್ರಾಬ್ಲಮ್ ಇರೋದು ಇಲ್ಲಿ, ಪರ್ಸನ್ ಹೇಳ್ತಾ ಇರೋದು ಚಂದ್ರನ್ ಒಂದು ಇಟ್ಕೊಂಡು ಅವರು ನೇತಾಡ್ತಿದ್ದಾರೆ. ಓಕೆ, ಅಂಡ್ ಎರಡನೇ ಪಾಯಿಂಟ್, 10ನೇ ಮನೆಯಲ್ಲಿ ಸೂರ್ಯ ಇದ್ದಾರೆ, ಗೌರ್ಮೆಂಟ್ ಜಾಬ್ ಆಗುತ್ತೆ ಅಂತ ಹೇಳಿದ್ದಾರೆ. ಇಲ್ಲ, 10ನೇ ಮನೆ ಸೂರ್ಯ ಇರೋ ಎಲ್ಲಾರ್ಗು ಗೌರ್ಮೆಂಟ್ ಜಾಬ್ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಈಗ ನೀವು ತಗೊಳ್ಳಿ, ತುಂಬಾ ಜನ ಬಿಲ್ಡರ್ಸು ಗೌರ್ಮೆಂಟ್ ಅಂಡರ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಗೌರ್ಮೆಂಟ್ ಅಲ್ಲೇ ಕೂತ್ಕೊಳ್ಳೋ ಯೋಗ ಈಗ ಸದ್ಯಕ್ಕೆ ಇಲ್ಲ. ಅವ್ರಿಗೆ ಬುಧ ದಶ ಬರ್ಬೇಕು, ಶನಿ ದಶಲ್ಲೂ ಇಲ್ಲ. ಬುಧ ದಶ ಬಂದಾಗ ಕಾಂಬಿನೇಷನ್ಸ್ ಇರೋದು ಎಲ್ಲಿ? ಥ್ರೂ ಅಂಡರ್ ಅಂದ್ರೆ ಗೌರ್ಮೆಂಟ್ ಅಂಡರ್ ಸೆಕ್ಟರ್ಸ್ ಅಲ್ಲಿ ವರ್ಕ್ ಮಾಡ್ತಾರೆ ಈ ವ್ಯಕ್ತಿ ಅಥವಾ ಅರ್ನ್ ಮಾಡ್ತಾರೆ ಅಂತ ಹೇಳಿ. ಪೂರ್ತಿಯಾಗಿ ಗೌರ್ಮೆಂಟ್ ಜಾಬ್ ಜಾತಕದಲ್ಲಿ ಇಲ್ಲ. ನ್ಯಾಚುರಲ್ 12th ಹೌಸ್ ಅಲ್ಲಿ ಸೂರ್ಯ, ಲಾಸ್, ತಂದೆಗೆ ಲಾಸ್ ಅಥವಾ ತಂದೆ ಲಾಸ್. ಸೊ ಈ ತರ ತಗೊಳ್ಳಿ. ಓಕೆನಾ? ಆದ್ರೆ ನಾನು ಇದು ಆಲ್ರೆಡಿ ಪ್ರಿಡಿಕ್ಟ್ ಮಾಡಿ ರೆಮಿಡೀಸ್ ಕೊಟ್ಟಿದ್ದೀನಿ ಅವ್ರಿಗೆ. ಬಟ್ ಅಂದ್ರೆ ಎಷ್ಟು ಈಗ ಸದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ರೆಮಿಡೀಸು. ಬಟ್ ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಇವ್ರಿಗೆ ಹೇಳಿದ್ದಾರೆ ಶನಿ ಮಹಾದಶದಲ್ಲಿ ಈ ಕಂಟಕ ಇದೆ, ಅಂದ್ರೆ ಪ್ರಾಣಕ್ಕೆ ಕಂಟಕ ಇದೆ ಅಂತ. ಇಲ್ಲ, ಶನಿ ಮಹಾದಶದಲ್ಲಿ ಪ್ರಾಣಕ್ಕೆ ಕಂಟಕ ಇಲ್ಲ ಈ ಜಾತಕನಿಗೆ. ಆದರೆ
ಈ ಜಾತಕನ ತಂದೆಗೆ ಅಗೇನ್ ಡಿಸ್ಪ್ಯೂಟ್ಸ್ ವಿತ್ ದ ಪ್ರಾಪರ್ಟೀಸ್ ಪಬ್ಲಿಕ್ಸ್. ಸೊ ಇದೆಲ್ಲ ತೋರಿಸ್ತಾ ಇದೆ. ಇಲ್ಲೊಂದು ವಿಚಾರ ಗಮನಿಸಿ, ಅಷ್ಟಮಾಧಿಪತಿ ಮತ್ತೆ ನವಮಾಧಿಪತಿ ಸೊ ಷಷ್ಠ ಭಾವದಲ್ಲಿ ಷಷ್ಠಾಧಿಪತಿ ಜೊತೆ ಅಂದ್ರೆ ಸೊ 8th ಲಾರ್ಡು 9th ಲಾರ್ಡು ಸೊ ಮಾರ್ಸ್ 11th ಲಾರ್ಡ್ ಅಂಡ್ 6th ಲಾರ್ಡ್ ಜೊತೆ ಸ್ಕಾರ್ಪಿಯೋದಲ್ಲಿ, ಇಲ್ಲಿ ಸ್ಕಾರ್ಪಿಯೋ ಹೈಲೈಟ್ ಆಗಿರೋದ್ರಿಂದ ಶನಿ ದಶದಲ್ಲಿ ಮಗು ಡೆಫಿನೆಟ್ಲಿ ಓದೋ ವಿಚಾರವಾಗಿ ಆ ಸೇಮ್ ದಶ ಸೇಮ್ ಭುಕ್ತಿ ಮುಗಿಯೋವರೆಗೂ ಪ್ರಾಬ್ಲಮೆಟಿಕ್ ಆಗುತ್ತೆ. ಹಾಗೆ ಹೆಲ್ತ್ ಇಶ್ಯೂಸ್ ಕೂಡ ಇದೆ, ಆದ್ರೆ ಅವ್ರು ಹೇಳೋ ರೀತಿ ಹೆಲ್ತ್ ಇಶ್ಯೂಸ್ ಬರೋದಿಲ್ಲ. ಸೊ ಇಲ್ಲಿ ಸೊ ಯಾವಾಗ್ಲಾದ್ರೂ ನೋಡಿ 6th and 8th ಕಾಂಬಿನೇಷನ್ ಏನಾದ್ರು ಚಾರ್ಟ್ ಅಲ್ಲಿ ಬರ್ತಾ ಇದೆ, ಸ್ಕಾರ್ಪಿಯೋ ಸಮ್ವೇರ್ ಕನೆಕ್ಟ್ ಆಗಿದೆ, ಇಲ್ಲಿ ಬರೀ ಶನಿ ಕುಜ ಕನೆಕ್ಟ್ ಆಗಿಲ್ಲ, ಕೇತು ಕೂಡ ಇದ್ದಾರೆ, ಐ ಮೀನ್ ಕನೆಕ್ಟ್ ಆಗಿದ್ದಾರೆ. ಇಲ್ಲಿ ಎಲ್ಲಿದ್ದಾರೆ ಅಂತ ಇಲ್ಲಿದ್ದಾರೆ, ಅದು ಬೇಸಿಕ್ಸ್ ಅಸ್ಟ್ರಾಲಜರ್, ನೀವ್ ಯಾರಾದ್ರೂ ರಿಸರ್ಚ್ ಇದ್ರೆ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಕೇತು ಕೂಡ ಇರೋದ್ರಿಂದ ಕಟ್ಸ್ ಆಗುತ್ತೆ. ಅಂದ್ರೆ ಶನಿ ದಶೆ ಬರೋ 6 ತಿಂಗಳ ಮುಂಚೆನೆ ಒಂದ್ ಸ್ಮಾಲ್ ಆಕ್ಸಿಡೆಂಟ್ ಅಥವಾ ಹಾವು ಕಡಿತ ಕಾಂಬಿನೇಷನ್ ಈ ಜಾರ್ಟ್ ಅಲ್ಲಿ ಇದೆ. ಸೊ ಅಂದ್ರೆ 6th ಲಾರ್ಡು 8th ಲಾರ್ಡು ವಿತ್ ಸ್ಕಾರ್ಪಿಯೋ ವಿತ್ ಕೇತು, ಇನ್ಫೆಕ್ಷನ್ಸ್ ಅಥವಾ ಬೈಟ್ಸ್, ಸೊ ಬೈಟ್ಸ್ ಫ್ರಮ್ ದ ಲೈಕ್ ಕೀಟಗಳು, ಇದರಿಂದನೂ ತೊಂದರೆ ಇರೋದ್ರಿಂದ ಅಲ್ಲಿ ತೊಂದರೆ ಇದೆ. ಸೊ ಇದರಲ್ಲಿ ಅವ್ರಿಗೆ ನಾವು ಮುಂಚಿತವಾಗಿ ಗೈಡೆನ್ಸ್ ಮಾಡಬೇಕು, ಈ ತರ ಇದೆ ಪ್ರಾಬ್ಲಮ್, ರೆಮಿಡೀಸ್ ಮಾಡ್ಕೊಳ್ಳಿ ಅಥವಾ ಆ ಪೀರಿಯಡ್ ಅಲ್ಲಿ ಫೋಕಸ್ ಮಾಡಿ, ಮಗು ಕಡೆ ಗಮನ ಕೊಡಿ ಅಂತ ಹೇಳಿ. ಅಂಡ್ ಎರಡನೇ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ಐ ಥಿಂಕ್ ನ್ಯೂಸ್ ಅಲ್ಲೆಲ್ಲ ನೀವು ನೋಡಿರ್ತೀರಾ, ಕೆಲವೊಂದು ಮಕ್ಕಳು ಈ ಬೋರ್ವೆಲ್ ಕೋರಿಸ್ತಾರಲ್ಲ, ಸೊ ಬೋರ್ವೆಲ್ ಅದ್ರಲ್ಲಿ ಹೋಗಿ ಬಿದ್ದ್ಬಿಟ್ಟಿರ್ತಾರೆ, ಲೈಕ್ ಆ ಸ್ಪೇಸ್ ಗೊತ್ತಿಲ್ಲ ಅವ್ರಿಗೆ, ಅಥವಾ ಕೆಲವೊಂದು ಮಕ್ಕಳು ಗಟ್ಟರಲ್ಲಿ ಮೋರಿಗಳಲ್ಲಿ ಸ್ಕಿಪ್ ಆಗಿ ಜಾರಿ ಬೀಳೋದು ಈ ತರ ಎಲ್ಲ ಇರುತ್ತಲ್ಲ, ಈ ಜಾತಕನಿಗೆ ಶನಿ ಮಹಾದಶದಲ್ಲಿ ಆ ತರ ಯೋಗ ಇರೋದ್ರಿಂದ ಹಾವು ಕಡಿತ ಅಥವಾ ಅಲ್ಲೆಲ್ಲದು ಇಳಿಜಾರು ಪ್ರದೇಶದಲ್ಲಿ ಜಾರಿ ಬೀಳೋದು, ಮೋರಿಲಿ ಬೀಳೋದು ಅಥವಾ ನೀರಿನ ಕಂಟಕ ಅಥವಾ ಬ್ಯಾಡ್, ಸೊ ಗಟರ್ ಅಂತ ತಗೊಂತೀವಿ ಹಾಗೆ ಇದೆ. ಮತ್ತೆ ಈ ಮಗು ಫಾರಿನ್ ಅಲ್ಲಿ ಏನಾದ್ರು ಇದೆ, ಇಂಡಿಯಾದಲ್ಲಿ ಇಲ್ಲ ಅಂತ ಹೇಳಿದಾಗ, ಸೊ ಅಲ್ಲಿ ಇವ್ರಿಗೆ ವಾಶ್ರೂಮ್ ಅಲ್ಲಿ ಕಂಟಕ ಅಂದ್ರೆ ಗ್ಲೀಸರ್ ರಿಲೇಟೆಡ್ ಅಥವಾ ಶಾರ್ಟ್ ಸರ್ಕ್ಯೂಟ್ಸ್ ಈ ತರ ಇದೆ. ಓಕೆ, ಸೊ ಆ ಒಂದು ಪೀರಿಯಡ್ ಮುಗಿದ ಮೇಲೆ ಅದು ಕ್ಲಿಯರ್ ಆಗುತ್ತೆ. ನವಾಂಶದಲ್ಲಿ ಬನ್ನಿ, ಅಗೇನ್ ಲಗ್ನಾಧಿಪತಿ ಕೇತು ಜೊತೆ ಇರೋದ್ರಿಂದ ಸೊ ಇವರು ಇದ್ರ ಕಡೆ ಗಮನ ಕೊಡ್ಬೇಕು. ಇಲ್ಲಿ ಚಂದ್ರನಿಂದ ಪ್ರಾಬ್ಲಮ್ ಬಂದಿಲ್ಲ, ಕೇಮದ್ರೋಮ ದೋಷದಿಂದ ಸಮಸ್ಯೆ ಅಲ್ಲ, ಲಗ್ನಾಧಿಪತಿ ನವಾಂಶದಲ್ಲಿ ಸ್ಟ್ರಾಂಗ್ ಇಲ್ಲ, ಜನ್ಮ ಜಾತಕದಲ್ಲೂ ನವಾಂಶದಲ್ಲೂ ಕೇತುವಿನ ಜೊತೆ ಇರೋದ್ರಿಂದ ಬಾಡಿ ಪಾರ್ಟ್ ಒಂದು ಕಟ್ ಆಗುತ್ತೆ ಅಥವಾ ಒಂದು ಸರ್ಜರಿ ಆಗುತ್ತೆ ಅಥವಾ ಒಂದು ಇನ್ಫೆಕ್ಷನ್ ಆಗುತ್ತೆ. ಈ ಮೂರಲ್ಲಿ ಇಷ್ಟರಲ್ಲಿ ಒಂದು ಹೇಳಿದೀನಿ, ಒಂದು ಜಾಂಡಿಸ್ ತೋರಿಸ್ತಾ ಇದೆ ಅಥವಾ ಫ್ಯಾಟಿ ಲಿವರ್ ರಿಲೇಟೆಡ್, ಸೊ ಒಂದು ಹೆಲ್ತ್ ಇಶ್ಯೂಸ್ ತೋರಿಸ್ತಾ ಇದೆ, ಅದು ದಶದಲ್ಲಿ. ಅದ್ರ ಒಳಗನೆ ನೀವು ರೆಮಿಡೀಸ್ ಮಾಡ್ಕೊಂಡಾಗ ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್. ಅಗೇನ್ ನವಾಂಶದಲ್ಲಿ ಲಗ್ನಾಧಿಪತಿನ ಯಾರು ನೋಡ್ತಾ ಇದ್ದಾರೆ? ಗುರು ನೋಡ್ತಾ ಇದ್ದಾರೆ, ಇವೊಂದೋ ರೆಟ್ರೋಗ್ರೇಡ್. ಅಗೈನ್ ಇಲ್ಲಿ ನೋಡಿ, ಜನ್ಮ ಜಾತಕದಲ್ಲಿ ಯಾರು ನೋಡ್ತಾ ಇದ್ದಾರೆ ಲಗ್ನಾಧಿಪತಿನ? ಗುರು ನೋಡ್ತಾ ಇದ್ದಾರೆ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಜಾತಕ ಬಂದ ತಕ್ಷಣ ಬರೀ ಚಂದ್ರನ್ ನೋಡ್ಬಿಟ್ಟು ಹಿಂದೆ ಮುಂದೆ ಗ್ರಹಗಿಲ್ಲ ಇದು ದರಿದ್ರ ಜಾತಕ ತೆಗೆದು ಆಸೆ ಬಿಸಾಕೋದು, ಪೇರೆಂಟ್ಸ್ಗೆ ಹೆದರ್ಸೋದು, ಮತ್ತೆ ಇಷ್ಟು ಲಕ್ಷ ಪೂಜೆಗಾಗುತ್ತೆ. ಅಷ್ಟು ಲಕ್ಷ ಪೂಜೆಗಳ ಯಾರಿಗೆ ಶಕ್ತಿ ಇದೆಯೋ ಅವ್ರು ಮಾಡ್ಕೊಳ್ಳಿ, ನಿಜವಾಗ್ಲೂ ಒಳ್ಳೇದೇ. ಬಟ್ ನಾರ್ಮಲ್ ಮನುಷ್ಯರಿಗೆ, ಸೊ ಒಂದ್ ತಿಂಗಳಿಗೆ 10-20 ಸಾವಿರ ಸಂಬಳ ಬರುವಂತಹ ವ್ಯಕ್ತಿಗೆ ತಗೊಂಡೋಗಿ ನೀವು ಈ ತರ ಹೆದರ್ಸ್ ಕಳಿಸ್ರೆ ಅವನು ಮಗು ಮುಖ ನೋಡಿ 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 ಪೇನ್ ತಿನ್ಬೇಕಾಗುತ್ತೆ. ಸೊ ದಯವಿಟ್ಟು ಈ ತರ ಮಾಡಬೇಡಿ. ಈ ಜಾತಕನಿಗೆ ಶನಿ ದಶದಲ್ಲಿ ನಾನು ಈಗ ಹೇಳಿದ ಘಟನೆಗಳಲ್ಲಿ ಒಂದು ಘಟನೆ ಇರೋದಷ್ಟೇನೆ, ಆದ್ರೂ ಅಲ್ಲಿ ಸಪೋರ್ಟ್ ಸಿಗುತ್ತೆ. ಬಟ್ ಈವೆಂಟ್ ನಡಿಬೇಕಲ್ವಾ, ನಡೆದೇ ನಡೆಯುತ್ತೆ, ಬೇಗ ರಿಕವರಿ ಆಗ್ತಾರೆ, ಅದು ಬೇರೆ ವಿಚಾರ. ಓಕೆ, ಇದು ಯಾವ ಕರ್ಸಸ್ ಇಂದ ಬಂದಿದೆ ಅದು ಅವ್ರ ಹತ್ರ ಡಿಸ್ಕಸ್ ಮಾಡಿದೀನಿ, ಅದು ಬೇರೆ ವಿಚಾರ. ಇಲ್ಲಿ ನಾನು ಪೆಂಡಿಂಗ್ ಕರ್ಮನ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ. ಸೊ ನಿಮಗೂ ಅಷ್ಟೇ, ಯಾರಾದ್ರೂ ಈ ತರ ಹೆದರ್ಸಿ ಬೆದರ್ಸಿ ಈ ತರ ಇದೆ ಆ ತರ ಇದೆ ಅಂತ ಹೇಳಿದ್ರೆ ದಯವಿಟ್ಟು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ದೋಷ ಇಲ್ಲದೆ ಇರೋ ವ್ಯಕ್ತಿನೇ ಇಲ್ಲ. ಇವನ್ ಅಸ್ಟ್ರಾಲಜರ್ಸ್ಗೂ ಡೆಫಿನೆಟ್ಲಿ ದೋಷ ಇರುತ್ತೆ, ಅದಕ್ಕೇನೆ ಈ ಕೆಲಸ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಬಟ್ ರೆಮಿಡೀಸ್ ಮಾಡ್ಕೊಳ್ಳೋದ್ರಿಂದ ಅದು ಕ್ಲಿಯರ್ ಆಗುತ್ತೆ. ಸೊ ಇದು ಒಬ್ಬ ಜಾತಕದ್ದು. ಇಲ್ಲಿ ಬರೀ ನಾನು ಕೇಮದ್ರೋಮ ದೋಷ ತಗೊಂಡಿದ್ದೀನಿ, ಆ ಶನಿ ದಶದಲ್ಲಿ ಅವ್ರಿಗೆ ಹಿಡಿಸಿರೋ ಭಯದ ವಿಚಾರವಾಗಿ ಹೇಳಿದ್ದೀನಿ. ಸೊ ಅಗೈನ್ ಸ್ಕಾರ್ಪಿಯೋ ಹೈಲೈಟ್ ಆಗಿರೋದ್ರಿಂದ, ಏಜ್ ತುಂಬಾ ಚಿಕ್ಕದಿರೋದ್ರಿಂದ ಗಮನ ಹೆಚ್ಚು ಕೊಡ್ಬೇಕು. ಅಟ್ ದ ಏಜ್ ಆಫ್ 13 to ಅಟ್ ದ ಏಜ್ ಆಫ್ 15 ಸ್ವಲ್ಪ ಕಂಟಕ ಇರೋದು ನಿಜ, ನೀರಿನ ಕಂಟಕ, ಅದು ಕ್ಲಿಯರ್ ಮಾಡ್ಕೊಂಡಾಗ ಸೊ ಅದು ತೊಂದರೆ ಆಗೋದಿಲ್ಲ. ಸೊ ಹಾಗಾಗಿ ಇದೊಂದು ವಿಚಾರ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಹೇಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸೊ ವಿಡಿಯೋದಲ್ಲಿರುವ ಮಾಹಿತಿ ಯೂಸ್ಫುಲ್ ಅಂತ ಹೇಳಿದ್ರೆ ಒಂದು 4 ಜನಕ್ಕೆ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ವೈಯಕ್ತಿಕ ಜಾತಕ, ನೀವೇ ಅಸ್ಟ್ರಾಲಜಿಸ್ಟ್ ಆಗಿದ್ರು ನಿಮಗೇನೋ ಡೌಟ್ಸ್ ಇದೆ ಅಥವಾ ಕ್ಲಾರಿಟಿ ಸಿಗ್ತಾ ಇಲ್ಲ ಅಂತ ಹೇಳಿದಾಗ ಖಂಡಿತವಾಗ್ಲೂ ಕನ್ಸಲ್ಟ್ ಮಾಡಬಹುದು.
ಅಂಡ್ ಫೀಸ್ ಬಗ್ಗೆ ಕೆಲವರು ತುಂಬಾ ಜನ ಎಲ್ಲ ಒಬ್ರು ಇಬ್ರು ಯೂಟ್ಯೂಬಲ್ಲಿ ರಾಂಗ್ ಕಮೆಂಟ್ ಹಾಕ್ತಾರೆ, ಫೀಸ್ ಕಾಸ್ಟ್ ಜಾಸ್ತಿ ಅಂತ ಹೇಳಿ. ವಾಸ್ತುಗೆ ಲಕ್ಷ ಲಕ್ಷ ಕೊಡ್ತೀರಾ, ಸೊ ಓಕೆ, ಅದು ತಪ್ಪು ಅಂತ ನಾನು ಹೇಳ್ತಿಲ್ಲ, ಅದು ನಿಮಗೆ ಬಿಟ್ಟಿದ್ದು. ಪೂಜೆಗೆ ಸ್ಟೋನ್ಸ್ಗಳಿಗೆ ಲಕ್ಷ ಲಕ್ಷ ಕೊಡ್ತೀರಾ. ಇಲ್ಲಿರೋದು ಕಡಿಮೆ ಫೀಸು ಈ ಜ್ಞಾನಕ್ಕೆ ಈಗ ಸದ್ಯಕ್ಕೆ. ನೋಡಿ, ಈಗ ಇಲ್ಲೆಲ್ಲೋ ಹೋಗಿದಾರಲ್ಲ, ಅಲ್ಲಿ ತಲೆಗೆ ಹುಳ ಬಿಟ್ಟು ಕಳ್ಸಿದ್ದಾರೆ. ಈ ತರ ಬೇಕಾ ನಿಮ್ಗೆ? ಕ್ಲಾರಿಟಿ ಬೇಕಾ? ಕ್ಲಾರಿಟಿ ಬೇಕಂದ್ರೆ ಡೆಫಿನೆಟ್ಲಿ ನೀವು ಕನ್ಸಲ್ಟ್ ಮಾಡ್ಬೋದು. ಇಲ್ಲ ಈ ತರ ಹೆದರ್ಸ್ಕೊಂಡು ಮನೆಯಲ್ಲಿರೋರೆಲ್ಲ ಟೆನ್ಷನ್ ಮಾಡ್ಕೊಂಡು ಈ ತರ ಇರಬೇಕು ಅಂದ್ರೆ ಈ ತರ ಆಸ್ಟ್ರಾಲಜರ್ಸ್ ಹತ್ರನೇ ಡ್ರೆಸ್ ಕೋಡ್ ನೋಡಿ ಹೋಗಿ, ನಮ್ಗೇನು ಅಭ್ಯಂತರ ಇಲ್ಲ. ಜ್ಞಾನಕ್ಕೆ ಬೆಲೆ ಕೊಡೋದಾದ್ರೆ ಇಲ್ಲಿ ನೀವು ಕನ್ಸಲ್ಟ್ ಮಾಡಬಹುದು. ಅಂಡ್ ನಿಮ್ಗೆ ಲೈಫಲ್ಲಿ ಡೆಫಿನೆಟ್ಲಿ ನನಗೊಂದು ರೂಟ್ ಕ್ಲಿಯರ್ ಆಗಬೇಕು ಈ ಕಾರ್ಮಿಕ್ಸು ಈ ಜಂಜಾಟದಲ್ಲಿ ಅಂದಾಗ ನಿಮ್ಮ ಚಾರ್ಟು, ಡೇಟ್ ಆಫ್ ಬರ್ತು, ಟೈಮಿಂಗ್ಸು, ಪ್ಲೇಸ್ ಆಫ್ ಬರ್ತು ಕರೆಕ್ಟ್ ಆಗಿದ್ರೆ ಮಾತ್ರ ಕನ್ಸಲ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರಗಳು, ಧನ್ಯವಾದ.